ನಾನೀಗ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಒಂದು ಕ್ಷೇತ್ರವನ್ನ GS ಪಾಟೀಲ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಶಾಸಕರು ನಿಮ್ಮೂರಿಗೆ ಭೇಟಿ ಕೊಟ್ಟಿದ್ರ? ನಿಮ್ಮೂರಿಗೆ ಏನೆಲ್ಲ ಸಮಸ್ಯೆಗಳಿದ್ದು ಅವುಗಳನ್ನೆಲ್ಲ ಬಗೆಹರಿಸಿದ್ರ? ಏನ್ ಹೇಳ್ತೀರಿ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಶಾಸಕರು. ನಮ್ಗೆಲ್ಲ ಸ್ಪಂದನದೊಳಗಿದ್ದಾರೆ. ಅವರ ಅನುಕೂಲ ನಮ್ಗೆ ಹೆಚ್ಚಿನ ಅನುಕೂಲ ಆಗಿದೆ. ಇಡೀ ಮತಕ್ಷೇತ್ರದ ಪ್ರಜೆಗಳ ಒಂದು ಜೀವಾಳವೇ ನಮ್ GS ಪಾಟೀಲ್ ಸಾಹೇಬ್ರು. ಅವರು 75 ವಯಸ್ಸಾದ್ರು 25 ವಯಸ್ಸಿನಂತೆ ಕೆಲಸ ಮಾಡಬಹುದು. ದೇವಸ್ಥಾನಕ್ಕೆ ಅನುಕೂಲ ಮಾಡ್ರಿ, ಊರ ಅಭಿವೃದ್ಧಿ ಕೆಲಸಕ್ಕೆ ಅನುಕೂಲ ಮಾಡ್ರ. ನಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಆಗಿಲ್ರಿ. ರೋಣ ಹೆಂಗಿತ್ತು ಮೊದಲಿಂದ ಹಂಗೈತಿ. ರೋಣ ಅತಿ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶ ಅಂದ್ರೆ ನಮ್ಮ ರೋಣ ತಾಲೂಕು. ಶಾಸಕರು ಚಲೋ ಅದಾರಂತ ನಾವು ಅಂತೀವಿ. ಶಾಸಕರು ಅವ್ರಿಗೆ ಮತ್ತು ಅವರಷ್ಟು ಕೆಲಸ ಯಾರೂ ಮಾಡಿಲ್ಲ. ಆದ್ರೆ ಮತ್ತು ಅವರು ಈಗ ಈ ಸಲ ದುಡ್ಡೇ ಇಲ್ಲ, ಅವ್ರಿಗೆ ಎಲ್ಲಿ ಮಾಡೋಕ. 100ಕ್ಕೆ 100 ಮಾರ್ಕ್ಸನ್ನ ನಾವು ನಮ್ಮ ಶಾಸಕರು ಕೊಡಕ್ಕೆ ಇಷ್ಟಪಡ್ತೀವಿ. ಅವ್ರು ಕೆಲಸ ಮಾಡಿದಾರ ಅಂತಂದ್ರೆ ನಾನು ಸೆಲ್ಯೂಟ್ ಹೊಡಿತೀನಿ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರೇಶ್ ಕಡ್ಲಿಮಟ್ಟಿ. ನಾನೀಗ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಒಂದು ಕ್ಷೇತ್ರವನ್ನ GS ಪಾಟೀಲ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಶಾಸಕರಾಗಿ 2 ವರ್ಷಗಳು ಗತಿಸಿವೆ. ಹೀಗಾಗಿ 2 ವರ್ಷಗಳ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಅನುದಾನ ತಂದು ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಈಗಾಗಲೇ ಸುಮಾರು 3 ಬಾರಿ ಶಾಸಕರಾಗಿ ಕೂಡ ಈ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸಿರುವಂತದ್ದು. ಹೀಗಾಗಿ ಸುದೀರ್ಘ 20 ವರ್ಷಗಳ ರಾಜಕೀಯ ಜೀವನದಲ್ಲಿ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು, ಇಲ್ಲಿನ ಜನರು ಅವರ ಕಾರ್ಯವೈಖರಿ ಬಗ್ಗೆ ಏನೆಲ್ಲ ಹೇಳ್ತಾರೆ, ಇದೇ ಕ್ಷೇತ್ರದ ಜನರ ಮಾತನ್ನ ಕೇಳೋಣ, ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಣ ಬನ್ನಿ. ನಾನೀಗ ರೋಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಬ್ಬಿಗೇರಿ ಗ್ರಾಮದಲ್ಲಿದ್ದೀನಿ. ಈ ಒಂದು ಅಬ್ಬಿಗೇರಿ ಗ್ರಾಮದಲ್ಲಿ ಶಾಸಕರು 2 ವರ್ಷಗಳ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿದ್ರಿಲ್ಲ ಅಂತೇಳಿ ಇಲ್ಲಿನ ಜನರನ್ನ ಕೇಳ್ತಾ ಹೋಗ್ತೀನಿ. ಶಾಸಕರು ನಿಮ್ಮೂರಿಗೆ ಭೇಟಿ ಕೊಟ್ಟಿದ್ರ? ನಿಮ್ಮೂರಿಗೆ ಏನೆಲ್ಲ ಸಮಸ್ಯೆಗಳಿದ್ದು ಅವುಗಳನ್ನೆಲ್ಲ ಬಗೆಹರಿಸಿದ್ರ? ಏನ್ ಹೇಳ್ತೀರಿ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಶಾಸಕರು. ನಮಗೆಲ್ಲ ಸ್ಪಂದನದೊಳಗಿದ್ದಾರೆ. ಅವರ ಅನುಕೂಲ ನಮ್ಗೆ ಹೆಚ್ಚಿನ ಅನುಕೂಲ ಆಗಿದೆ. ಗ್ರಾಮಗಳಲ್ಲಿ ರಸ್ತೆ ಎಲ್ಲ ಸುಧಾರಣೆ ಆಗ್ಯದವ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿದ ಅಥವಾ ಮೂಲಭೂತ ಸೌಕರ್ಯಗಳು ಎಲ್ಲ ಸಮಸ್ಯೆ ಬಗೆಹರಿದ? ಏನ್ ಮಾಡಿದಾರ ಶಾಸಕರು? ಪ್ರಾಥಮಿಕ ಶಾಲೆಗಳಿಗೆ ಸಾಕಷ್ಟು ಅನುದಾನ ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ. ಅದ್ರ ಜೊತೆಗೆ ಅಬ್ಬಿಗೇರಿ ಗ್ರಾಮದಾಗ ವಾರ್ಡ್ನಲ್ಲಿ ಇರ್ತಕ್ಕಂಥ ಸಿಸಿ ರಸ್ತೆಗಳಿಗೆ ಕೂಡ ಅನುದಾನ ಬಿಟ್ಟಿದ್ದು ನೋಡಿದ್ದೀವಿ. ಕೆರೆಗಳು ಹೂಳು ತೆಗೆಯತಕ್ಕಂಥ ಕಾರ್ಯಕ್ರಮ ಚಾಲನೆ ಒಳಗೈತಿ. ಅದ್ರ ಜೊತೆಗೆ ಬೃಹತ್ ಪ್ರಮಾಣದ ಚೆಕ್ ಡ್ಯಾಮ್ಗಳನ್ನು ಸಹ ನಿರ್ಮಾಣ ಮಾಡಿದ್ದೈತಿ. ಆಮೇಲೆ ಗದಗದಿಂದ ರೋಣದಿಂದ ಗದಗ ನಗರಕ್ಕೆ ಸಾಕಷ್ಟು ಬಸ್ಸಿನ ಸೌಕರ್ಯ ಐತಿ. ಇವಾಗ 2 ವರ್ಷದಿಂದ ಬಸ್ ಟೈಮ್ ಸರಿ ಇಲ್ಲ. ಆ ಬಸ್ ಟೈಮ್ ಸರಿ ಇಲ್ಲ ಸಂಬಂಧ ಆಟೋ ಬಿಡ್ತಾರ. ನೆಕ್ಸ್ಟ್ ಇದು ಎರೆಬೆಲೆಯಿಂದ ಒಂದು ಬಸ್ ಬರುತ್ತಾ, ಇದು ರೋಣದಿಂದ ಒಂದು ಬಸ್ ಬರುತ್ತಾ. ಬಟ್ ಟೈಮ್ ಸರಿ ಬಸ್ ಬರಲ್ಲ. ರೋಣ ಗದಗಿಂತ ಟ್ರಾವೆಲ್ ಜಗ್ ಆಗ್ತಾವ. ಬಟ್ ಇಲ್ಲಿಂದ ನಮಗೆ ಟ್ರಾವೆಲ್ ಮಾಡ್ಬೇಕಂದ್ರ ಆಗಲ್ಲ. ಈಗ ಬಸ್ಸಿನ ಸಮಸ್ಯೆಯಿಂದನ ಜಾಸ್ತಿ ಜನ ಹಾಸ್ಟೆಲ್ ಮಾಡ್ಯಾರ. ಬಸ್ಸಿನ ಸೌಕರ್ಯ ಬೇಕ್ರಿ ನಮ್ಗ. ಕರೆಕ್ಟ್ ಟೈಮಿಗೆ ಇವಾಗ ಎಜುಕೇಶನ್ ಅವರಿಗೂ ಹಾಳಾಗುತ್ತಾ, ಇಲ್ಲಿಂದ ಹೋಗೋರಿಗೂ ಪ್ರಾಬ್ಲಮ್ ಆಗುತ್ತಲ್ಲ. ನಾವು ಕರೆಕ್ಟಾಗಿ ಕಲಿಬೇಕಂದ್ರೇನೆ ಬಸ್ ಇವಾಗ ಕರೆಕ್ಟ್ ಬೇಕು. ಅಬ್ಬಿಗೇರಿಯಿಂದ ಜಕ್ಲಿ ಹೋಗೋ ರೂಟು ಇವತ್ತಿಗೆ 1 ದಿನ ಅಲ್ಲ 2 ದಿನ ಅಲ್ಲ, ಈ ಸುಮಾರು ವರ್ಷಗಳಾದ್ರೂ ಒಂದು ರೋಡ್ ಸುಧಾರಣೆ ಆಗಿಲ್ಲ. ಎಲ್ಲಿದು ಬರೀ ಜಕ್ಲಿಯಿಂದ ಅಬ್ಬಿಗೇರಿ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ದಿನ ನಮ್ಮ ಅಧಿಕಾರಿಗಳು ಮೇನ್ ರೋಡ್ನಲ್ಲೇ ಅಷ್ಟೇ ಅಡ್ಡಾಡ್ತಾರೆ. ಆದ್ರೆ ಪ್ರತಿಯೊಬ್ಬರು ಹಳ್ಳಿಗೆ ಹೋಗುವಂತಾರು, ಇಲ್ಲಿ ಒಳಗಾಯಿಸಿ ಹೋಗ್ಬೇಕಂತ ಅನ್ನೋರು ಯಾರು ಹೋಗ್ಲಾರ್ದಂತ ರೋಡ್ ದುರಸ್ಥಿತಿ ಆಗಿದೆ. ಗಮನಕ್ಕೈತಿ ಹೇಳಿದೀವಿ ಆಗ್ಲೇ. ಈಗ 3 ರಿಂದ 4 ವರ್ಷ ಆಯ್ತು. ಒಬ್ರು ಅದ್ರ ಬಗ್ಗೆ ಕೇರ್ಲೆಸ್ ಇದ್ದಾರೆ. ರೈತರಿಗಂತೂ ಬೀಜ ಗೊಬ್ಬರದ ಅನುಕೂಲ ಮಾಡ್ಯಾರ. ಉಳ್ಕದ್ದು ಕೆಲವೊಂದಿಷ್ಟು ಈ ಟ್ರ್ಯಾಕ್ಟರ್ ಸಾಮಾನುಗಳು ಅವು ಕೊಡೋರಿಗೆ ತೊಗೊಂಡ್ರೆ ಅಷ್ಟು ಆದಷ್ಟು ತಮ್ಮ ಖಾದ್ಯದಷ್ಟು ಮಾಡ್ಯಾರ. ದೇವಸ್ಥಾನಕ್ಕೆ ಅನುಕೂಲ ಮಾಡ್ಯಾರ, ಊರ ಅಭಿವೃದ್ಧಿ ಕೆಲಸಕ್ಕೆ ಅನುಕೂಲ ಮಾಡ್ಯಾರ. ನಾನೀಗ ರೋಣ ಪಟ್ಟಣದಲ್ಲಿದ್ದೇನೆ. ಇಲ್ಲಿನ ನಾಗರಿಕರು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಹೇಳ್ತಾರಂತ ಕೇಳೋಣ ಬನ್ನಿ. ಅಜ್ಜರ, GS ಪಾಟೀಲ್ರು ಶಾಸಕರಾಗಿ 2 ವರ್ಷ ಆಯ್ತು. ಈ ಕ್ಷೇತ್ರದೊಳಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಯಾರ? ಗಟ್ರ ಪಟ್ರ ಮಾಡಿಸ್ತೀನಿ ಅಂತೇಳಿ ಇದನ್ನ ಮಾಡ್ಯಾರ್ರಿ. ನಾ ಮಾಡೇ ಇಲ್ರಿ. ಈಗ ಕಿತ್ತೋಗ್ರೆ ಗಟ್ರ ಪಟ್ರ ಪಳ್ಳಿ ಯಾವಾಗ ಮಾಡ್ತಾರೆ ಯಾವಾಗಲ್ರಿ. ನಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಆಗಿಲ್ರಿ. ರೋಣ ಹೆಂಗಿತ್ತು ಮೊದಲಿಂದ ಹಂಗೈತಿ. ರೋಣ ಏನು ಬದಲಾವಣೆ ಇಲ್ಲ. ಯಾರ ರಸ್ತೆ ಏನು ನೋಡಿಲ್ಲ, ಗ್ಯಾರಂಟಿಗೆ ಸಾಲ ಕಳ್ಸ ಬಂದ್ರಿ ಬಡದಾಡಕಟ್ಟು 2 ವರ್ಷ ಆಯ್ತು. ರೈತರು
ಆ ಕಳಸ ಬಂದ್ರು ಆ ಇಲೆಕ್ಷನ್ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಒಂದು BJP ಮಾತಾಡ್ಕ್ಯಾರ. ಅದನ್ನ ಏನು ಅನ್ನೋದು ನಿರ್ಣಯ ಮಾಡಿ ರೈತರಿಗೆ ಅನುಕೂಲ ಮಾಡೇ ಕೊಡವಲ್ರಿ. ಮಾಡ್ಯಾರಿ ರೋಡ್ ಆಗ್ಯಾವ್ರಿ, ಆದ್ರ ನೀರಿನ ಸಮಸ್ಯೆ ಭಾಳ ಐತಿ. ನೀರಿಂದ ಏನು ಒಬ್ಬ ಬಿಟ್ರಂದ್ರ ಊತಂದ್ರ ಹತ್ತಾಗ ಮೋಟ್ರ್ ಕೆಟ್ಟವ್ ಅಂತಾರ, ಇದು ಪೈಪ್ ಹೊಡೆದವ್ ಅಂತಾರ. ಗಟ್ರ ತೆಗೆದ್ರು ಗಟ್ರ ತೆಗೆದು ಆಗ ಬಿದ್ರು, ಬಾಳ್ ಮುಚ್ಚಾಕದ್ರು ಮುಚ್ಚಾಕೊಂಡು ಒಲ್ಲೆ ಅಂತಾರ, ಏನು ಮಾಡಿದ್ರು ಒಲ್ಲೆ ಅಂತಾರ, ರೊಕ್ಕ ನೋಡಿ ಸ್ಯಾಂಕ್ಷನ್ ಆಗೈತೆ ಅಂತಾರ. ಅದು ಎಲ್ಲೈತೆ ಅನ್ನೋ ಜೋರಿಗೆ ಗೊತ್ತು. ನಮ್ಮಲ್ಲಿ ನೀರಿನ ಸಮಸ್ಯೆ ಐತಿ ಸುಭಾಷ್ ನಗರ ಇಲ್ಲೇ. ಅಲ್ಲಿ ಸುಮ್ಮನೆ ಏನು ನಾಲ್ಕಿಸ್ಕೊಂಡ್ಬಿಡ್ತಾ ಬೋರ್ ನೀರು ಸರ್ ಅದೇ. ಆ ಬೋರ್ ನೀರು ಎಲ್ಲ ಇದು ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಮತ್ತು ಏನಾರ ಡಿಸೀಸ್ ಬರುತ್ತೆ ಸಣ್ಣ ಮಕ್ಕಳಿಗೆ. ಸುಮ್ಕ 200 ಕೋಟಿ ರೂಪಾಯಿ ತಂದ್ರೆ ನಮ್ಮಲ್ಲಿ ಏನು ಅಭಿವೃದ್ಧಿ ಮಾಡಲ್ಲ. ಸುಮ್ಮನೆ ಅದ ಏನೇ ಐತಿ ತಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಬಿಟ್ರ. ನಮ್ಮಲ್ಲಿ ಬರೀ ಖಾಸಗೀಕರಣ ಆದ್ರೆ ಬಡ ಮಕ್ಳು ಎಲ್ಲಿ ಹೋಗ್ಬೇಕ್ರಿ ಆಗ್ರ. ಮತ್ತು ಇಲ್ಲೇ ಫೀಸ್ ತುಂಬಬೇಕಾಗತ್ತೆ. ನಾವು ತುಂಬಿ ಮತ್ತು ಬಡ ಮಕ್ಳಿಗೆ ಕಟ್ಬೇಕಾಗತ್ತೆ. 4-5 ಸಾವಿರ ರೂಪಾಯಿ ಕಟ್ಟಕತ್ತ. ಅದ ಗೌರ್ಮೆಂಟ್ ಕಲಿದ್ರ 15,000 ರೂಪಾಯಿ ಕಲಿತಾರ. ಹಳ್ಳಿ ಒಳಗೆ ಹೋಗ್ರಿ, ಹಳ್ಳಿ ಒಳಗೆ ಹಳ್ಳಿ ಎಲ್ಲ ಸುಂದರೀಕರಣ ಮಾಡ್ಯಾರ, ಅಭಿವೃದ್ಧಿದತ್ತ ಒಯ್ಯಾಕ ಕೂತಾರ. ಅತಿ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶ ಅಂದ್ರೆ ನಮ್ಮ ರೋಣ ತಾಲೂಕ. ದಯಮಾಡಿ ಅವರಿಗೆ ಮಂತ್ರಿ ಮಂಡಲದೊಳಗೆ ಅವಕಾಶ ಕೊಟ್ಟರೆ ಇನ್ನೂ ಅಭಿವೃದ್ಧಿದತ್ತ ಒಯ್ಯಲಿಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋದು ಮಾತ್ರ ಖಂಡಿತವಾಗಿ ಹೇಳ್ತೀನಿ. ಸರ್, ನಮ್ಮದು 100ಕ್ಕೆ 100 ಮಾರ್ಕ್ಸನ್ನು ನಾವು ನಮ್ಮ ಶಾಸಕರಿಗೆ ಕೊಡೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಶೈಕ್ಷಣಿಕವಾಗಿ ಅವ್ರು ಮಾಡಿದಂಥ ಅಮೋಘವಾದ ಸಾಧನೆನ ಇಲ್ಲಿವರೆಗೂ ಯಾವ ಶಾಸಕರು ಮಾಡಿಲ್ಲ. ಸ್ವತಃ ಬಡ ಮಕ್ಕಳಿಗೂ ಅನುಕೂಲ ಆಗಲಿ ಅಂತೇಳಿ 1 ಲಕ್ಷದಿಂದ 1.5 ಲಕ್ಷ ತಾವ ಸ್ವಂತ ಕೈಲಿ ದುಡ್ಡು ಕಟ್ಟಿ ಮಕ್ಕಳಿಗೆ ಫೀಸನ್ನು ತಾವ ಕಟ್ಟಿ ಆ ಶಾಲೆಯನ್ನು ಉಳಿಸ್ಕೊಂಡ್ರು. ವೀರಶೈವ ಲಿಂಗಾಯತ ಸಮಾಜದ ಅನೇಕ ಧರ್ಮದ ಕಾರ್ಯಗಳನ್ನು ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ ಅವ್ರದೇ ಆದ ಶಕ್ತಿ ತುಂಬ್ಯಾರ. ನಾವು ಲಿಂಗಾಯತ ಕೊಡದಲ್ಲಿ ಪ್ರಬಲ ನಾಯಕರೋದ್ರಿಂದ ನಮಗೂ ಒಂದು ನಮ್ಮ ಕ್ಷೇತ್ರಕ್ಕೂ ಕೊಟ್ರೆ, ನಮ್ಮ ಸಾಹೇಬ್ರಿಗೆ ಕೊಟ್ರೆ ಅದು ನಮ್ಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇಡೀ ಮತಕ್ಷೇತ್ರದ ಪ್ರಜೆಗಳ ಒಂದು ಜೀವಾಳವೇ ನಮ್ಮ GS ಪಾಟೀಲ್ ಸಾಹೇಬ್ರು. ಅವರು ಪಕ್ಷಕ್ಕ ಅವ್ರಲಿಂತ್ರ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಲಾಭ ಆಗೈತ್ರಿ. ಜುಗಳೂರ್ ಅಂತ ಒಂದ್ ಕೆರೆ ಐತೆ, ನಿಮಗೂ ಗೊತ್ತಿರ್ಬೋದ್ರಿ. ಆ ಕೆರೆ ನೀರು ರೋಣಕ್ಕೆ ಸಿಗದೆ ಬೇರೆ ನೆರೆಗಲ್ ಗಜೇಂದ್ರಗಢಕ್ಕೆ ಹೋಗ್ತಾ ಇತ್ತು. ನಮ್ಮ ಶಾಸಕರು ನಮ್ಮೆಲ್ಲ ಮತದಾರರ ತಂದೆ ಸ್ವರೂಪರಾದಂತ GS ಪಾಟೀಲ್ ಸಾಹೇಬ್ರು ರೋಣಕ್ಕೆ ತಂದು ಕೊಟ್ಟಿರೋದು. ಅವ್ರು ಏನಂತ ಜನಪ್ರಿಯ ಆಗ್ಯಾರಪ್ಪ ಅಂದ್ರೆ 1000 ಕೆರೆ ಅವ್ರು ಮಾಡಿ, ಅವ್ರು 1000 ಕೆರೆ ಸರ್ದಾರ್ ಅಂತ ಹೆಚ್ಚಿನ ರೈತರಿಗೆ ಅನುಕೂಲತೆ ಮಾಡ್ಯಾರ. ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲತೆ ಮಾಡ್ಯಾರ. ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಹೇಳ್ಬೇಕಪ್ಪ ಅಂದ್ರೆ ಯಾವ್ದಾ ಸರ್ಕಾರದಿಂದ ಯಾವ್ದಾ ವಿದ್ಯಾರ್ಥಿಗೂ ಒಂದು ಅವಕಾಶ ಐತಪ್ಪ ಅಂದ್ರೆ ಅದ್ರೊಳಗೆ ನಮ್ಮ ಶಾಸಕರು ವಿದ್ಯಾರ್ಥಿಗಳು ಮುಟ್ಟಿಸುವಲ್ಲಿ ಯಶಸ್ವಿ ಆಗ್ಯಾರ. ನಾನೀಗ ರೋಣಪಟ್ಟಣದ ಸುಭಾಷ್ ನಗರದಲ್ಲಿದ್ದೀನಿ. ಇಲ್ಲಿ ಬೋರ್ವೆಲ್ ನೀರಿನಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು, ಪ್ರಮುಖವಾಗಿ ಚರ್ಮ ರೋಗ ಬರ್ತಾ ಇದೆ, ಸಾಕಷ್ಟು ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಇಲ್ಲಿನ ಏನು ಸ್ಥಳೀಯರು ಹೇಳ್ತಾ ಇರುವಂಥದ್ದು, ಆರೋಪ ಮಾಡ್ತಾ ಇರುವಂಥದ್ದು. ಈಗ ಅವರು ಮಹಿಳೆಯರಾದ್ರೆ ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ಏನಾಗೈತಿ ನಿಮ್ಮ ಮಗನಿಗೆ? ಅಲರ್ಜಿ ಗುಳ್ಳಿಗಚ್ಚರ ಅದಾವ್ರಿ ಸರ್. ಅವು ಮೈ ತಿಂಡಿ ಬಿಡ್ತಾವ್ರಿ, ಆ ನಮ್ಮನೆ ಅಂತವ್ರಿ. ಬರೀ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೊಂಟಿವ್ರಿ ಸರ್. ಅಲ್ಲಿ ಎದ್ರ ಸಂಬಂಧ? ಈ ಅಲರ್ಜಿ ಗುಳ್ಳಿ ಸಂಬಂಧ ರೀ, ನೀರಿಂದ್ರಿ. ಈಗ 1 ತಿಂಗಳು ಆತ್ರಿ ಸರ್. ಹಿಂಗ ಈ ತರ ಆಗಾಕುಂತ್ರಿ. ಆಗಲೇ ಬಾಳ ದಿನ ಆತ್ರಿ ಸರ್ ಬೋರಿಂದ. ಅವಾಗ ಏನ್ ಕಂಟ್ರೋಲ್ ಇತ್ರಿ. ಈಗ ಮತ್ತಿಟ ಅಲರ್ಜಿ ಗುಳ್ಳಿಗಚ್ಚರ್ರಿ, ನೀರ್ ತುಂಬಿಟ್ರ ಎಲ್ಲ ಫೋಡ್ರ ಗಚ್ಚರ್ ಬರುದ್ರಿ. ನೀರ್ಲಿಂದ ಬರ್ತಾ ಇದೆ ಅಲರ್ಜಿ, ನೀರ್ಲಿಂದ ಬರ್ತಾ ಇದೆ ಅಂತಿದ್ದಾರೆ ಸರ್. ಆಲ್ರೆಡಿ ಇದು ಮೈಯಲ್ಲಿ ಇರುವಂತ ಬಲ್ಲೆಗಳು ಆಗ್ತಾ ಇದಾವೆ. ಇದು ನಮ್ಮ ವೈಫಿಗೂ ಆಗಿದೆ, ನಮಗೂ ಆಗಿದೆ. ಆಲ್ರೆಡಿ ದವಾಖಾನೆ ತೋರಿಸ್ಕೊಂತ ನಾವು ಗುಳಿಗೆ ಟ್ರೀಟ್ಮೆಂಟ್ ಎಲ್ಲ ತೊಗೊತಾ ಇದ್ದೀವಿ. ಡಾಕ್ಟರ್ಸ್ಗಳು ನೀರಿನಿಂದ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಸರ್. ಆಲ್ರೆಡಿ 1 ವರ್ಷದ ತನಕ ಹೇಳಿನ್ರಿ, ಮೀಟಿಂಗ್ನಾಗ ಸತೆ ಇಲ್ಲಿ ಫಂಕ್ಷನ್ ಇದ್ದಾಗ ಸತೆ ಹೇಳಿ ನೋಡ್ರಿ ಸರ್, ನಮ್ಮ ಏರಿಯಾದಾಗ ನೀರು ಯಾವ ಥರ ಇದೆ ಅಂತಂದ್ರೆ ಒಂದು ಕರೆ ಎಮ್ಮಿಗೂಡು ತಂದು ಮೈ ಸ್ನಾನ ಮಾಡಿಸಿದ ಸತೆ ಅದು ಬೆಳಗಾಗತ್ತೆ ಹೊರತಾಗಿ ನಮ್ಮ ಅಲರ್ಜಿ ಭಾಳ ಎಫೆಕ್ಟ್ ಇದೆ ಅಂದ್ರೆ ಸತೆ ನಕ್ ಹೋಗಿದ್ದಾರೆ ಹೊರತಾಗಿ ಅದ್ರ ಬಗ್ಗೆ ನೀರಿನ ಬಗ್ಗೆ ಏನು ಹೇಳ್ತಾ ಇಲ್ಲ ಇನ್ನೂ ಯಾರು. ಮಳೆ ಆದ್ರೆ ಇಲ್ಲಿ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ. ಶಾಸಕರು ಅನ್ನೋದ್ರಿಂದ ರೋಡ್ ಆಗ್ಯಾವ, ಲೈಟಿನ ವ್ಯವಸ್ಥೆ ಐತಿ, ಎಲ್ಲ ಸರಿ ಐತಿ. ನೀರಿನ 24/7 ನೀರಿನ ಪೈಪ್ಲೈನು ಹಾಕೈತಿ ಇಲ್ಲೇ ಮಗ್ಲ. ಇಲ್ಲೆಲ್ಲ ಏನು ಅಡವಿ ಅರಣ್ಯದಾಗ ಆಗಿತ್ತಿಲ್ಲ. ಈ ರಾಜಕಾಲುವೆ ಏನೈತಿ ಹಾಯಕ್ ಬರ್ತಿದ್ದಿಲ್ಲ ಅಂತದ್ದು ರಾಜಕಾಲುವೆನು ಕಟ್ಟಿಸೈತಿ ಶಾಸಕರ ಅನುದಾನದೊಳಗೆ. ನೀರಿಂದ ವ್ಯವಸ್ಥೆ ರೀ ನಮಗೆ ಮತ್ತೇನು ಬೇಡ. ನೀರು ಒಂದು ಸಪ್ಲೈ ಮಾಡನ್ರಿ ಅಷ್ಟ. ಆಯ್ತು ಗಟ್ರ ಒಂದು ಸುದ್ದಿ ಮಾಡನ್ರಿ. ಚರ್ಮ ರೋಗ ಬಂದಿದ್ದು ನನ್ನ ಗಮನಕ್ಕೆ ಬಂದಿಲ್ಲ.
ಏನು ಇವತ್ತ ನೀವು ಹೇಳಿಕತ್ತೀರ ಅವ್ರು ಹೇಳಿಕತ್ತಾರೆ. ಬಟ್ ನೀರಿಂದ ಏನು ಸಮಸ್ಯೆ ಐತೆ ಅಂತಾರಲ್ಲ, ಆಲ್ರೆಡಿ ಮೋಟ್ರ್ ಸುಟ್ಟೈತಿ, ಇವತ್ತು ಮೋಟ್ರ್ ಮಾಡಿಸ್ತೀವಿ. ಆಮೇಲೆ ಇಲ್ಲಿ ಸುಮಾರು ವರ್ಷಗಳಿಂದ ಸಿಹಿ ನೀರಿಂದಿಲ್ಲ, ಕೆರೆ ನೀರು. ತಕ್ಷಣ ಒಂದು ವಾರದಾಗ ನಾನು ಕ್ರಮ ಜರುಗಿಸ್ತೀನಿ. ಸಿಸಿ ರಸ್ತೆ ಆಗಿರ್ಬೋದು, ಮತ್ತು ದೀಪದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಆಗಿದೆ, ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿದ್ದಾವೆ. ಆದರೆ ಕುಡಿಯೋ ನೀರಿನ ಸಮಸ್ಯೆ ಮಾತ್ರ ಈ ಥರ ಸಮಸ್ಯೆ ಇರೋದ್ರಿಂದ ಇಲ್ಲಿನ ಚರ್ಮ ರೋಗಕ್ಕೆ ತುತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಸಮಸ್ಯೆ ಬಗೆಹರಿಸಬೇಕಂದ್ರೆ ಸಿಹಿ ನೀರು ಇಲ್ಲಿ ಬರಬೇಕು, ಮತ್ತು ಈ ಒಂದು ಸಮಸ್ಯೆಯನ್ನು ಶಾಸಕರು ಗಮನಿಸಿ ಇದನ್ನು ಪರಿಹಾರ ಮಾಡ್ಬೇಕನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಬೇರೆ ಕಡೆ ಹೋಗೋಣ. ಇಲ್ಲಿ ಅಲ್ಲಿನ ಜನರು ಅವರ ಕ್ಷೇತ್ರದ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಾನೀಗ ರೋಣ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಇಲ್ಲಿನ ಜನರು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಸರಿ, ಕಳೆದ 2 ವರ್ಷಗಳಿಂದ ಶಾಸಕರು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಅಭಿವೃದ್ಧಿ ಮಾಡ್ಯಾರ್ರಿ. ಈಗ ಗಡ್ರ ಬೇರೆ ಕೈ ಬಿಟ್ಬಿಟ್ರ ನೋಡ್ರಿ. ರೋಡ್ ಇಂಬಿಲ್ಲ, ಎಲ್ಲ ಹತ್ತಿ ಟ್ರಾಫಿಕ್ ಜಾಮ್. ಬೆಸ್ತರ್ಕೊಂಬಂದ್ರೆ ಗಾಡಿ ಹತ್ತ ಹೋಗಕ್ ಬರೋದಿಲ್ಲ. ಅಲ್ಲಿ ದಳ ಬೇಕತ್ರಿ, ಮುಲ್ಲಂ ಬೇಕತ್ರಿ, ಅಲ್ಲೆಲ್ಲ ರೀ ಗಾಡಿ ಬಂದ್ರಪ್ಪ ಹೋಗಕ್ಕೆ ಜಾಗ ಇಲ್ಲ. ನಮ್ಮ ಶಾಸಕರು ಸ್ಥಳೀಯವಾಗಿ ಎಲ್ಲ ರೀತಿ ಅಭಿವೃದ್ಧಿ ಮಾಡಕ್ಕೆ ಸಾಕಷ್ಟು ಪ್ರಯತ್ನ ಮಾಡಕತ್ತಾರ. ಅವ್ರು ಯಾವಾಗಾದ್ರೂ ಯಾವ ಟೈಮ್ನಾಗ ಶಾಸಕರಾಗ್ಯಾರ ಆ ಟೈಮ್ನಾಗ ಎಲ್ಲ ಟೈಮ್ನಾಗೂ ಕ್ಷೇತ್ರದ ಬಗ್ಗೆ ಕ್ಷೇತ್ರ ಪರಿಪೂರ್ಣವಾಗಿ ಕೆಲಸ ಮಾಡತ್ತಾರ. ಅದಕ್ಕೆ ಸರಿಯಾಗಿ ಸಾರ್ವಜನಿಕ ಸಹಕಾರ ಬೇಕು. 4 ಬಾರಿ MLA ಆಗ್ಯಾರಪ್ಪ ಅಂದ್ರೆ ಅವರು ಏನೋ ಒಂದು ಅಭಿವೃದ್ಧಿ ಕೆಲಸ ತೊಗೊಂಬಂದಿರ್ತಾರ. ಅವ್ರನ್ನ ಒಂದು ಟೈಮ್ನಾಗ 5 ವರ್ಷ ಸ್ಪೀಡ್ನಾಗ ಇನ್ನೊಂದು ಅಭಿವೃದ್ಧಿ ಕೆಲಸ ತೊಗೊಂಬಂದಿರ್ತಾರ. ಹೊಳ್ಳಿ ಮಾಳ ವರ್ಷ ಅವ್ರು ಸೋಲಿಸ್ಬಿಡ್ತಾರ. ಹಿಂಗಾಗಿ ಅಭಿವೃದ್ಧಿ ಹೊಳ್ಳಿ ನೆಕ್ಸ್ಟ್ MLA ಬಂದವರು ಆ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಅದು ಮಾಡಿದ್ರೆ ಶಾಸಕರದು GS ಪಾಟೀಲ್ ಹೆಸರು ಬರ್ತಾ ಅಂತೇಳಿ ಆ ಕೆಲಸ ಹಿಂದೆ ಕೊಡ್ತಾರ. ರೋಣ ಪಟ್ಟಣಕ್ಕೆ ನಮಗೆ ಡಬಲ್ ರೋಡು ತೊಗೊಂಬಂದಾರ. ಆಮೇಲೆ ನಮ್ಮಲ್ಲಿ ಒಂದು ಕೆರಿಗೆ ನೀರು ಬರುವಂಥದ್ದು ಒಂದು ವ್ಯವಸ್ಥೆ ಮಾಡ್ಯಾರ. ಕೆರೆ ಅಭಿವೃದ್ಧಿ ಮಾಡಕತ್ತಾರ. ಆಮೇಲೆ ನಮ್ಮ ರೋಣ ನಗರಕ್ಕೆ, ಆಮೇಲೆ ಗಜೇಂದ್ರಗಢಕ್ಕೆ ತಾಲೂಕು ಆದಮೇಲೆ ಅಲ್ಲಿ ಒಂದು ಇದನ್ನು ಮಾಡ್ಯಾರ, ಪ್ರಜಾಸೌಧ ಕಟ್ಟಡಕ್ಕೆ ಅದಕ್ಕೂ ಇದು ಮಾಡ್ಯಾರ. ಆಮೇಲೆ ಅಲ್ಲಿ ಒಂದು ಗಜೇಂದ್ರಗಢಕ್ಕೆ ಕ್ರೀಡಾಂಗಣ ಮಾಡಕತ್ತಾರ. ಈಗ ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ರು ಸಾಹೇಬರು. ಅದು ಮತ್ತೀಗ ಅದನ್ನೊಂದು ಅಲ್ಲೆಲ್ಲ ಏನದು ಹಿಂದಿನ ಸರ್ಕಾರದ BJP ಅವ್ರು ಬಂದಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಈಗ ಜನ ಅಂತಾರೆ, ಈಗ ಸರ್ಕಾರ ಬಂದ ಮೇಲೆ ಇದನ್ನ ಕೆಲಸನ ಮಾಡಿಲ್ಲ. ಸಾಕಷ್ಟು ದುಡ್ಡು ತುಂಬಂದಾರ ಕೆಲಸ ಮಾಡೋರಿಗೆ. ಈಗ ನಮ್ಮ ಶಾಸಕರು ಏನು ಸುಮಾರು ಒಂದು 4 ಸಲ ಆಯ್ಕೆಗಾರ ಅವ್ರು, ಭಾಳ ಅವ್ರಿಗೆ ನಾಲೆಜ್ ಐತಿ. ಆಮೇಲೆ ಮೊನ್ನೆ ನಾವು ಅದನ್ನು ಪೇಪರ್ನಾಗ ಬಂದಿತ್ತು, ನಾವು ನೋಡಿದ್ದೆ. ಏನಂತಂದ್ರೆ ಈಗ ಆ ಭಾಗದ ತೋಟಗಾರಿಕೆದು ಒಂದು ಭಾಳ ಇದೈತೆ ರೀ. ಮುಂಡ್ರಿಗಿ ಭಾಗದಾಗ ಈ ತೋಟಗಾರಿಕೆ ಯೋಜನೆದ್ದು ಅಲ್ಲಿ ಒಂದು ಇದನ್ನು ಕಾಲೇಜ್ ತೊಗೊಂಬಂದ್ರು. ಯಾವುದು ಇದನ್ನ ಅದಕ್ಕೆ ತೋಟಗಾರಿಕೆ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿನ ನಮ್ಮಲ್ಲಿ ಈಗ ಸುಮಾರು ಒಂದು 2-3 ಸರಿ ಅದರದ್ದು ಸರ್ವೆ ಮಾಡ್ಕೊಂಡು ಹೋಗ್ಯಾರ. ಸರ್ವೆ ಮಾಡಿ ಅದಕ್ಕೆ ಈಗ ದುಡ್ಡು ಸರ್ಕಾರ ಮಂಜೂರಾತಿ ಕೊಡೋಂಗಿದ್ದಾರೆ. ಅದು ಒಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ. ಅದು ಆತಂದ್ರೆ ಸಾಕಷ್ಟು ನಮ್ಮ ಭಾಗದ ಜನರಿಗೆ, ವಿದ್ಯಾವಂತರಿಗೆ ಕಲ್ಯಾಣ ಮಾಡಕ್ಕೆ ದೊಡ್ಡ ಅನುಕೂಲ ಅಲ್ರಿ. ನಾನೀಗ ರೋಣ ತಾಲೂಕಿನ ಸುಕ್ಷೇತ್ರ ಇಟಗಿ ಭೀಮಾಂಬಿಕೆಯ ದೇವಿಯ ಸನ್ನಿಧಾನದಲ್ಲಿದ್ದೇನೆ. ಈ ಗ್ರಾಮದಲ್ಲಿ ಶಾಸಕರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತೇಳಿ ಇಲ್ಲಿನ ಜನರನ್ನ ಕೇಳೋಣ ಬನ್ನಿ. ಅಭಿವೃದ್ಧಿ ಕೆಲಸ ಮಾಡ್ಯಾರ ಶಾಸಕರು? ಅಭಿವೃದ್ಧಿ ಕೆಲಸಗಳು ಏನೂ ಆಗಿಲ್ರಿ, ಇನ್ನೂ ಇಲ್ಲ. ರೋಡಿಂದ ಇದು ಮಾಡಿದ್ರಿ, ಒಂದು ಸ್ವಲ್ಪ ಆಗಿದೆ ರೀ. ಸುಡಿ ನಮ್ಮ ಗಜೇಂದ್ರಗಢದಿಂದ ಇಟಿಯಿಂದ ಗಜೇಂದ್ರಗಢ ರೋಡ್ ರೀ. ಈ ಕಡೆ ರೋಣದ ಆಗಿದ್ರಿ, ಗಜೇಂದ್ರಗಢದ ಆಗಿಲ್ಲ ಸರ್. ನಮ್ಮೂರಿಗೆ ಏನು ಅಭಿವೃದ್ಧಿ ಕೆಲಸಗಳು ಏನೂ ಆಗಿಲ್ಲ ಸರ್. ಇಲ್ಲಿ ಏನೂ ಆಗಿಲ್ಲ. ಸಿಸಿ ರೋಡ್ ಮಾಡಿಸಿದಾರೆ ಇಲ್ಲಿ ಒಳಗೆ. ಈಗ ಹೋದ ವರ್ಷ ಆಚೆ ವರ್ಷ ಮಾಡಿಸಿದ್ದಾರೆ. ಆದರ್ಶ ಸ್ಕೂಲ್ ಅವರು ಫೀಲ್ಡ್ನಾಗ ಮಾಡಿಕೊಟ್ರ. ನಮ್ಮ ಗದಗ ಜಿಲ್ಲೆಗೆ ಆದರ್ಶ ಸ್ಕೂಲ್ ಅವಾಗ ಓಲ್ಡ್ ಫೀಲ್ಡ್ನಾಗ ಆಗಿದ್ದು. ಈಗ ಕರೆ ಏನು 2 ವರ್ಷದಿಂದ ಏನು ಇವು ಇಲ್ಲ, ಯಾವ ಭೂಮಿ ಪೂಜೆ ಮಾಡಿಲ್ಲ, ಯಾವುದೂ ಇಲ್ಲ. ಈಗ ಶಾಸಕರು ಇಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಅಭಿವೃದ್ಧಿ ಕೆಲಸದ ಬಗ್ಗೆ ಎಲ್ಲ ಕೆಲಸವನ್ನು ಮಾಡ್ಯಾರ್ರಿ. ಕೆಲವಷ್ಟೊಂದಿಗೆಲ್ಲ ಯಾವುದು ಸ್ಕೂಲ್ ಬಗ್ಗೆ, ಆಮೇಲೆ ಹಾಸ್ಪಿಟಲ್ ಬಗ್ಗೆ, ಆಮೇಲೆ ಊರಿನ ಒಂದು ಅಭಿವೃದ್ಧಿ ಇದ್ರ ಬಗ್ಗೆ, ರೋಡು ಇದ್ರ ಬಗ್ಗೆ, ಆಮೇಲೆ ಒಂದು ಅಮ್ಮ ತಾಯಿ ಶಿವಶರಣಿ ಭೀಮಾಂಬಿಕಾ ತಾಯಿ ಒಂದು ಅಭಿವೃದ್ಧಿ ಇದ್ರ ಬಗ್ಗೆ ಯಾವುದೇ ಇದ್ರಕ್ಕೂ ಅವ್ರು ಏನು ಯಾವಾಗಲೂ ಇದನ್ನು ಮಾಡಿಲ್ಲ. ಎಲ್ಲದಕ್ಕೂ ಅವ್ರು ಪ್ರೋತ್ಸಾಹ ಮಾಡ್ಕೊತ ಈ ಮಠಕ್ಕೆ ಅಂತಂದರೆ ಎಲ್ಲ ಒಂದು CC ರೋಡ್ದು ಎಲ್ಲ ಮಾಡ್ಯಾರ, ಹಿಂದ್ಗಡೆ ರೋಡ್ದು ಮಾಡ್ಯಾರ. ಚಲೋ ಮಾಡ್ಯಾರ. ರೋಡ್ ಮಾಡ್ಸ್ಯಾರಿ, ನೀರನ್ನು ಯಾರು ಸಿಹಿ ನೀರಿಂದು ಮಾಡ್ಯಾರ್ರಿ. ಇನ್ನೂ ಸ್ವಲ್ಪ ಸುಧಾರಣೆ ಆಗ್ಬೇಕ್ರಿ. ನೀರು ರೀ, ಊರು ಕಸ ಅನ್ನೋರು ಪಂಚಾಯತಿಯಿಂದ ಅವು ಎಲ್ಲ ಸ್ವಚ್ಛತೆ ಮಾಡಿಸ್ಬೇಕ್ರಿ. MLA ಅವ್ರು ಬಂದಿರ್ತಾರ, ಎಲ್ಲ ರೋಡ್ ಮಾಡ್ಯಾರ. ಆಚೆ ಕಡೆ ಒಂದು 3 ರೋಡ್ ಮಾಡ್ಯಾರ.
ಚಲೋ ಮಾಡ್ಯಾರ ಕೆಲಸ ಚಲೋ ಮಾಡ್ಯಾರ. ಅದು ಬೇವಿನ ಕಟ್ಟಿಯಿಂದ ಮಾಲ್ಗತ್ತಿ ಲಂಗಪ್ಪನ ಕಡೆ ಹಿಂಗೆ ಹೋಗ್ತದೆ. ನಂಬರ್ ರೋಡ್ ಆಗೈತೆ. ಅನುಕೂಲ ಆಗತ್ತೆ, ಭಾಳ ಅನುಕೂಲ ಆಗೈತೆ. ಆಗಬೇಕಾಗೈತಿ ಅಷ್ಟ ಮತ್ತೇನಿಲ್ಲ. ಹೇಳಿ ಮನವಿ ಪತ್ರ ಕೊಟ್ಟು ಮಾಡ್ತೀವಿ ಅಂದಾರ, ಶಂಕ್ಷನ್ ಆಗೈತೆ ಅಂತಾರೆ. ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗಜೇಂದ್ರಗಡ ಪಟ್ಟಣದಲ್ಲಿ ನಾವೀಗ ಇದ್ದೇವೆ. ಇಲ್ಲಿ 2 ವರ್ಷಗಳಿಂದ ಈ ಕ್ಷೇತ್ರದ ಶಾಸಕರು GS ಪಾಟೀಲ್ರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಇಲ್ಲಿನ ಸಮಸ್ಯೆಗಳನ್ನ ಏನು ಪರಿಹರಿಸಿದಾರ ಅಥವಾ ಜನರ ಅಭಿಪ್ರಾಯ ಏನಿದೆ ಕೇಳೋಣ ಬನ್ನಿ. ಏನ್ ನಮ್ಗೆ ವಯಸ್ಸಾಗ್ಯಾವ ಇಲ್ರಿ, ನಮ್ಗೆ ರೊಕ್ಕ ಬರವಲ್ವು, ಹೆಣ್ಮಕ್ಳಿಗೆ ರೊಕ್ಕ ಬರ್ತಾವಂತ ಅವು ಬರವಲ್ವು, ಏನು ಬರವಲ್ವು. ನಮ್ಗೆ ಏನೇನು ಇಲ್ಲ, ನಮ್ಮ ಪಗಾರ ಬರ್ತಿತ್ತು ಅದು ಕಷ್ಟ. ಇವತ್ತು ಗಜೇಂದ್ರಗಡ ನಗರದಲ್ಲಿ ಏನಾರ ಒಂದು ಅಭಿವೃದ್ಧಿ ಆಗಬೇಕಾಗಿದ್ರೆ ಇವತ್ತು 2.5 ಕೋಟಿ ರೂಪಾಯಿ ಕೊಟ್ಟು ಸರ್ಕಾರಿ ದವಾಖಾನೆಗೆ ನವೀಕರಣವನ್ನು ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ 1,32,00,000 ಬಸ್ ಸ್ಟ್ಯಾಂಡು ಅದನ್ನು ಕೂಡ ಮಾಡಿದ್ದಾರೆ. ಮತ್ತು ಈಗ ಮಣ್ಣೆ ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಆಗಿ ಮಣ್ಣೆ ಈಗ 1 ತಿಂಗಳಿಂದ ಓಪನಿಂಗ್ ಆಗಿದೆ, ಅದು ಕೂಡ ತಂದು ಹಾಕಿದಾರ. ಕೇಳ್ತೀರಿ ಬಿಜೆಪಿ ಅವ್ರು ನೋಡಿದ್ರೆ ಏನೇ ಕೆಲಸ ಮಾಡಕತ್ತಿಲ್ಲ, ನಮ್ಮ ಮೋದಿ ಒಳಗಾಗಿದ್ದು ಅಂತಾರಲ್ಲ. ಅದು ಎಲ್ಲ ಅವ್ರು ಹೇಳ್ತಕ್ಕಂಥ ಇಲ್ಲೆಲ್ಲ ಸುಳ್ಳು. ತಾವು ಸವಾಲು ಬೇಕಾದ್ರೆ ಇದ್ರ ಸವಾಲು ಹಾಕ್ತೀನಿ. ನಾನು ಕೂಡ ಅವ್ರು ಕೆಲಸ ಮಾಡಿದಾರ ಅಂತಂದ್ರೆ ನಾನು ಸೆಲ್ಯೂಟ್ ಹೊಡಿತೀನಿ. ಆದ್ರೆ ಕೆಲಸ ಮಾಡಲಾರ್ದನ್ನ ಮಾಡಿವು ಅಂತ ಹೇಳಿದ್ರೆ ಅದು ಸುಳ್ಳು, ನಾನು ಖಂಡನೆ ಮಾಡ್ತೀನಿ ಅದನ್ನ. ಇವತ್ತು ಮಹಿಳೆಯರಿಗೆ ಇವತ್ತು ಏನು 2,000 ರೂಪಾಯಿ ಕೊಡ್ತಕ್ಕಂಥದ್ದು ಮಹಿಳೆಯರಿಗೆ ಇವತ್ತು ಬಂದಿದ್ದಾವೆ, ಸಾಕಷ್ಟು ಜನತೆಗೆ ಬಂದಿದ್ದಾವೆ 2,000 ರೂಪಾಯಿ ಅವ್ರಿಗೆ ಕೊಟ್ಟಿರುವಂಥದ್ದು. ಅವ್ರು ನಮ್ಮ GS ಪಾಟೀಲ್ ನಮ್ಗೆ ಸಚಿತನ ಆಗ್ಬೇಕಂತ ಆಸೆ ಬಾಯ್ದು. ನಮ್ಗೆ ಅದೊಂದು ಆಸೆ ಬಾಳ್ದು ಮಂತಲ್ರಿ. ನಮ್ಮ ಗದಗ ಒಳಗೆ ರೋಣ ತಾಲೂಕೊಳಗೆ ಅವ್ರು ಒಂದು ಸಚಿತನ ಆಗ್ಬೇಕಂತ ಆಸೆ ಬಾಯ್ದು. ನಮ್ಗೆ ಅದೊಂದು ಆಸೆ ಮಂತ ನಮ್ದು, ಅದು ಬಡಿಗೆ ನಮ್ದು. ಸಾಹೇಬರು ಅಭಿವೃದ್ಧಿ ಕೆಲಸ ಆಲ್ರೆಡಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಂದಿದ್ರಿ. ಇಡೀ ರಾಜ್ಯದಾಗ 750 ಕೋಟಿ ರೂಪಾಯಿ ಗ್ರ್ಯಾಂಟ್ ತೊಗೊಂಬಂದಂತ ನಮ್ಮ ಸಾಹೇಬರು. ಅವರು 75 ವಯಸ್ಸಾದ್ರು 25 ವಯಸ್ಸಿನಂತೆ ಕೆಲಸ ಮಾಡಬಿಟ್ರೆ ಈ ಸಲ ನಮ್ಮ ಗಜೇಂದ್ರಗಡಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಕೆಲಸವನ್ನು ಈ ಸಲ ನಮ್ಮ ಸಾಹೇಬರು ಎಲ್ಲ ಆಫೀಸ್ ಅದು ಈಗ ರೂಪಾಯಿಯನ್ನು ತಂದಿದ್ದಾರೆ. ಕಾಲ್ಕಲೇಶ್ವರನಿಂದ ಈ ನಮ್ಮ ಈ ಗುಡ್ಡಕ್ಕೆ ರೂಪಾಯಿಯನ್ನು ತಂದಿದ್ದಾರೆ. ಅದು ಸಮಸ್ಯೆ ನಮ್ಮೆಲ್ಲ ನಾವು ಹಳ್ಳ್ಯಾಗ ಏನು ಒಂದು ಕೆಲಸನೇ ಇಲ್ಲ. ಕೇಳ್ಬಿಟ್ಟು ದನ್ ದೊಡ್ಡಿವು ದನ್ ಸೆಟ್ ಮಾಡಂತಾರ, ಮಾಡಿಸ್ತಾರ. ಅವ್ರ ರೈತರು ಬಿಲ್ ಆಗಲ್ಲ, ಅದನ್ನ ತೊಂಬರಿ ಇದನ್ನ ತೊಂಬರಿ, ಆ ಜಿಲ್ಲಾ ಪಂಚಾಯತ್ಗೆ ಹೋಗ್ಬೇಕು, ತಾಲೂಕ್ ಪಂಚಾಯತ್ಗೆ ಹೋಗ್ಬೇಕಂತಾರ. ಏನ್ ಮಾಡ್ಬೇಕು? ಏನೋ ಕೆಲಸ ಇಲ್ರಿ. ಅಲ್ಲಿ ಒಂದಿಬ್ರು ಅದಾರ ಲಾವ್ಕರು ನಮ್ಮ ಕೆರ್ಯಾಗ. ಅವ್ರು ಏನು ಬಂದದ್ದು ತಾವ ಮುಚ್ಚಾಕೊಂಡ್ ತಾವ ತಿಂದು ಎಲ್ಲ ಇದನ್ನ ಮಾಡಿಬಿಡ್ದು ಬಂದದ್ದು ಎಲ್ಲದು ಏನು ಮಕ್ಳಿಗೇನು ಇಲ್ಲ, ಯಾರಿಗೇನು ಇಲ್ಲ, ಒಟ್ಟಾಗ ಏನು ತೋರ್ಸೋದೂ ಇಲ್ಲ. ಅವರು ಬಂಡಿ ಕಳ್ಕಪ್ಪ ಇದ್ದಾಗ ಕಪಾಟ್ ಇದ್ದು ನಮಗೆ ಕಪಾಟ್ ಹೋದು ಅಲ್ಲಿ ಇದ್ರಾಗ ಹೋಗೋದಾರ ಅಲ್ಲ, ಅಲ್ಲಿ ಕಸ ಕೂಡ್ಸಲ್ಲಿ ಹೋಗೋದಾರ. ಅವರು ಸಿದ್ದಣ್ಣ ಬಂದು ಹೇಳಿಲ್ಲ, ಹೇಳಾರಕ್ಕೆ ಹೋದ್ ಒಕ್ಕಟ್ಬಿಟ್ಟಿವಿ ಅತ್ತಾಗ. ಅದೇನು ಹೇಳಕ್ ದಾರಿ ಇಲ್ಲ. ಅದು 50 ವರ್ಷ ನಾ ಬಾಳೆ ಮಾಡಕತ್ತಿ ಇಲ್ಲಿ. ಇದ್ರಾಗ ಏನು ಮಾಡ್ತೀರಿ? ನಮ್ಮದು ಜೀವನ ಕಾಣಿಗಿಲ್ಲ. ಮನ್ಯಾಗ ಎಂಡ್ರೂ ಸರಿ ಇಲ್ಲ, ನಮ್ಮ ಬಾಳೆ ಈಗ ಐತಿ. ಮಾಡ್ತಾರ್ರಿ ಅವರು. ಈಗ ಅನುದಾನ ಇಲ್ಲ ಅಂತಲ್ರಿ, ಅದಕ್ಕೆಲ್ಲ ಸಮಸ್ಯೆ ಆಯ್ಕೊಂತವ್ರಿಗೆ. ನಮ್ಮೂರಿಗೆ ಬಡಬಗ್ಗರಿಗೆ ಮನೆ ಆಗ್ಬೇಕಾಯ್ತ್ರಿ. ಈಗ ಅಷ್ಟು ಟಾರ್ ರೋಡ್ ಒಳಗೆ ಸಿಮೆಂಟ್ ರೋಡ್ ಆಗ್ಬೇಕಾಯ್ತಿ, ಸಿಸಿ ರೋಡ್ ರೀ. ರೈತರಿಗೆ ಅಕ್ಕರಿ ಏನೋ ಅಭಿವೃದ್ಧಿ ಕೆಲಸ ಏನಿಲ್ಲ. ರೈತರ ಕೆಲಸ ಏನೂ ಆಗಿಲ್ಲ. ರೈತರಿಗೆ ಬರೋದು ದುಡ್ಡು ಬಂದಿಲ್ಲ, ಅವ್ರೇನು ಬೆಳೆ ತುಂಬತಾರಲ್ಲ ಅದು ಬಂದಿಲ್ಲ, ಏನೂ ಬಂದಿಲ್ಲ. ರೈತರಲ್ಲಿದ್ದ ಏನು ಕೆಲಸ ರೈತರಿಗೆ ಅಕ್ಕರಿ ಏನು ಹೆಲ್ಪ್ ಆಗಿಲ್ಲ. ಶಾಸಕರು ಚಲೋ ಅದಾರಂತ ನಾವು ಅಂತೀವಿ. ಶಾಸಕರು ಅವ್ರಿಗೆ ಮತ್ತು ಅವರಷ್ಟು ಕೆಲಸ ಯಾರೂ ಮಾಡಿಲ್ಲ. ಆದ್ರೆ ಮತ್ತು ಅವರು ಈಗ ಈ ಸಲ ದುಡ್ಡೇ ಇಲ್ಲ, ಅವ್ರಿಗೆ ಎಲ್ಲಿ ಮಾಡೋಕ? ಅಲ್ಲ, ಮ್ಯಾಗಿಂದ ರೊಕ್ಕ ಬಂದು ಮಾಡಿದ್ವಪ್ಪ ಅಂತಾರೆ ಅವರು. ನಮ್ಮೂರಿಗೆ ಜಗ್ ಅದಾವ ಹುಡ್ರಿ, ಬಡವ್ರ ಮನೆ ಇದಾವು, ರೋಡ್ ಆಗ್ಬೇಕು. ಏನು ಮತ್ತು ಮ್ಯಾಲಿಂದ ಅನುದಾನ ಇಲ್ಲ, ಬಂದು ಮಾಡಿಕೊಡ್ಬೇಕು. ಬಂದಿರ್ತಾರ ಶಾಸಕರು ಅಂತ ಯಾಕೆ ಯಾರು ಬಂದಿದ್ರು? ನಾವು ಹೊಲಕ್ಕೆ ಹೋಗಾರೆ, ಅವರು ಬಂದು ಹೋಗಿರ್ತಾರ್ರಿ. ಬರ್ರಿ ಬರ್ತ್ರಿ. ಮನೆ ಇಲ್ರಿ ನಮ್ಗೆ, ತಗಡಕ್ಕೆ ಒಂದು ಅದೀವಿ. ಈಗ ಮೊಮ್ಮಕ್ಕಳೆಲ್ಲ ಅಲ್ಲಿ ಶಾಲೆ ಕಲಿತಾವ. ಈಗ ಬಂದು ಎಲ್ಲಿ ಇರ್ಬೇಕು ಅವ್ರು? ಅದಕ್ಕೆ ಮನೆ ಹಾಕ್ಸಿಂದ ಊರಿಗೆ ಬರೋದು. ನಾವೀಗ ರೋಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನರೇಗಲ್ ಪಟ್ಟಣದಲ್ಲಿದ್ದೇವೆ.
ಇಲ್ಲಿ 2 ವರ್ಷಗಳ ಅವಧಿಯಲ್ಲಿ ಶಾಸಕರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಏನೆಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿನ ಸ್ಥಳೀಯರಿಂದ ಮಾಹಿತಿ ಪಡೆಯೋ ಪ್ರಯತ್ನ ಮಾಡೋಣ. ಹೇಳ್ರಿ, ಈಗ 2 ವರ್ಷಗಳ ಅವಧಿ ಒಳಗ GS ಪಾಟೀಲ್ರು ಈ ನಿಮ್ಮ ನರೇಗಲ್ ಪಟ್ಟಣಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಏನ್ ಹೇಳ್ತೀರಾ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ? ಸರ್, ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಗೆದ್ದ ನಂತರ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಮತ್ತು ಪೌರ ಕಾರ್ಮಿಕರಿಗೆ ಸಾಕಷ್ಟು ವರ್ಷಗಳಿಂದ ದುಡ್ಕೊಂತ ಬಂದಿದ್ದರು, ಅವ್ರಿಗೆ ವಿಶ್ರಾಂತಿ ಕಟ್ಟಡ ಇದ್ದಿಲ್ಲ, ವಿಶ್ರಾಂತಿ ಕಟ್ಟಡ ಮಾಡಿದರು. ಮತ್ತು ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಅಧಿಕಾರದಾಗ ಬಂದ ನಂತರ ಬಡವರಿಗೆ ಸಾಕಷ್ಟು ಅನುಕೂಲ ಆಗೈತಿ. ಅದ್ರಾಗ ನೆದೆಗುದಿಗೆ ಬಿದ್ದಂಥ ಭಾಳ ವರ್ಷದಿಂದ ನೆದೆಗುದಿಗೆ ಬಿದ್ದಂಥ ಆಶ್ರಯ ಮನೆಗಳನ್ನು ಪಟ್ಟ ಬುಕ್ಕ ಅವ್ರಿಗೆ ಎಷ್ಟೋ ಕಾರ್ಯಕ್ರಮದೊಳಗೆ ವಿತರಣೆ ಮಾಡ್ಯಾರ. ಸರ್, ನೀವೇನು ಹೇಳ್ತೀರಿ ಸರ್? GS ಪಾಟೀಲ್ ಅವರು 2 ವರ್ಷಗಳ ಅವಧಿಯೊಳಗೆ ಈಗ ಸದ್ಯಕ್ಕೆ ಏನು ಮಾಡಿದ್ದಾರೆ ನಿಮ್ಮ ಊರಿಗೆ? ಸರ್, ಸನ್ಮಾನ್ಯ ಶ್ರೀ GS ಪಾಟೀಲ್ ಆಚೆ ಬಂದಿಂದ ಕೆಲಸ ಊರಾಗ ಅಭಿವೃದ್ಧಿ ಕೆಲಸ ಸಾಕಷ್ಟು ನಡೆದವ್ರಿ. ಮತ್ತು ಅಲ್ಲೆಲ್ಲ ಭೂಮಿ ಪೂಜೆ ಮಾಡಿ, ಕ್ಯಾಂಟೀನ್ ಮಾಡಿ, ಇಂದಿರಾ ಕ್ಯಾಂಟೀನು ಎಲ್ಲ ಅಭಿವೃದ್ಧಿ ಕೆಲಸ ಭಾಳ ನಡೆದವ್ರು. ಗ್ಯಾರಂಟಿ ಕಾರ್ಯಕ್ರಮ ಭಾಳ ಉನ್ನತ ಮಟ್ಟದಾಗ ನಡೆದವು. ಹಿಂಗಾಗಿ BJP ಅವ್ರು ಆ 5 ಕಾರ್ಯಕ್ರಮನ ಅವ್ರು ಹಲ್ಲುಗಳು ಹಾಕೊಂತಾರ. ಅವರು ಯಾಕಂದ್ರೆ ಆ 5 ಕಾರ್ಯಕ್ರಮ ಹಲ್ಲುಗಳದ್ ಬಿಟ್ರಂದ್ರೆ ನಾವು ಮುಂದೆ ಬರೋ ಚುನಾವಣೆಗೆ ಯಶಸ್ವಿ ಆಕ್ಕಿವಿ ಅಂತಂದು ಅವ್ರ ಭಾವನೆ ಆಯ್ತದ. ಮತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ತಾಲೂಕಿನಾಗ GS ಪಾಟೀಲ್ರವ್ರ ಕಾಮಗಾರಿ ಎಲ್ಲ ಉನ್ನತ ಮಟ್ಟದಾಗ ನಡೆದವು. ಇವರಿಗೆ ಒಂದು ನ್ಯಾಯ ಆಗ್ಬಿಡೈತಿ. ಈಗ ಒಟ್ಟು ಸರ್ಕಾರಕ್ಕೆ ಏನಾರ ಒಂದು ಕಳಪೆ ಹೆಸರು ಕೊಡ್ಬೇಕು ಅಂತಂದು ಅವ್ರು ನಿಂತಾರ. ಇಡೀ ಗದಗ ಜಿಲ್ಲಾ ಒಳಗೆ ರೋಣ ಮತಕ್ಷೇತ್ರದೊಳಗೆ ನರೇಗಲ್ಲಿಗೆ ಒಂದು ಮುಖ್ಯ ವಾಹನ ಅಂತ ಮಾಡಿಕೊಟ್ರ. ಇಡೀ ಗದಗ ಜಿಲ್ಲಾದೊಳಗೆ ಇಲ್ಲ, ಈ ಸ್ಪೆಷಲ್ ಆಗಿ ನರೇಗಲ್ಲಿಗೆ ಹಾಕಿಕೊಟ್ಟಾರ. ಅವ್ರು ಅಭಿವೃದ್ಧಿ ಮಾಡುವಂಥ ಕಾರಣ ಎಲ್ಲರೂ ಏನಂತಾರೆ, ಫಸ್ಟ್ ರೋಣಕ್ಕೆ ಮಾಡ್ತಾರೆ, ಗಡಕ್ಕೆ ಮಾಡ್ತಾರೆ ಅಂತಾರೆ. ನಮ್ಮ ಸಾಹೇಬ್ರಂತಲ್ಲ ಅಂತಾರಿಲ್ಲ. ಎಲ್ಲೇ ಅವಶ್ಯಕತೆ ಐತಿ, ಎಲ್ಲೇ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗೈತಿ, ಅಲ್ಲಿ ಏನಾದರೂ ಒಂದು ಮಾಡ್ಬೇಕಾದ್ರೆ ಇದು ಮುಖ್ಯ ವಾಹನ ಪ್ರಮುಖ ಪಾತ್ರವನ್ನು ವಹಿಸತ್ತಿವತ್ತು. ಇನ್ನೂ 3 ಅಂಗನವಾಡಿ ಕಟ್ಟಾಕತ್ತಾರ, ಎಲ್ಲ ಪ್ರಗತಿ ಒಳಗೆ ಅದಾವು. ಆಲ್ಮೋಸ್ಟ್ 10 ಕೋಟಿ ರೂಪಾಯಿ ಮೇಲೆ ನಮ್ಮ ನರೇಗಲ್ಲಿಗೆ, ಬರೀ ನರೇಗಲ್ ಒಂದೇ ಸಿಟಿಗೆ 10 ಲಕ್ಷ ರೂಪಾಯಿ, 10 ಕೋಟಿ ರೂಪಾಯಿ ಮೇಲೆ ಕೆಲಸ ಆಗಿದೆ. ಒಟ್ಟಿನಲ್ಲಿ ಶಾಸಕ GS ಪಾಟೀಲ್ ಅವರ ಬಗ್ಗೆ ಕ್ಷೇತ್ರದಲ್ಲಿ ಸಾಕಷ್ಟು ಪಾಸಿಟಿವ್ ಮಾತುಗಳು ಕೇಳಿ ಬರ್ತವೆ. ಪ್ರಮುಖವಾಗಿ ಕಳೆದ 2 ವರ್ಷಗಳಿಂದ ಶಾಸಕರು ಸಾಕಷ್ಟು ಅನುದಾನವನ್ನ ಕ್ಷೇತ್ರದಲ್ಲಿ ತಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಇಲ್ಲಿನ ಜನರು ಮತ್ತು ಮತದಾರರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಸುಮಾರು 1100 ಕೋಟಿಯಷ್ಟು ಅನುದಾನವನ್ನ ಈಗಾಗಲೇ 2 ವರ್ಷಗಳ ಅವಧಿಯಲ್ಲಿ ತಂದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರೋಣ ಆಗಿರ್ಬೋದು, ಗಜೇಂದ್ರಗಡ ಪಟ್ಟಣ ಆಗಿರ್ಬೋದು, ಜೊತೆಗೆ ನರೇಗಲ್ ಪಟ್ಟಣ ಆಗಿರ್ಬೋದು, ಸಾಕಷ್ಟು ಹಳ್ಳಿಗಳಲ್ಲಿ ಕೂಡ ರೈತರ ಸಮಸ್ಯೆ ಆಗಿರ್ಬೋದು, ಮತ್ತು ಅಲ್ಲಿನ ಗ್ರಾಮಗಳಲ್ಲಿನ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿದ್ದಾರೆ. ಹೀಗಾಗಿ ಶಾಸಕರು ಇನ್ನೂ 3 ವರ್ಷಗಳ ಅವಧಿ ಏನಿದೆ ಅದನ್ನು ಕೂಡ ಸದುಪಯೋಗ ಪಡಿಸಿಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥ ಮಾತನ್ನ ಇಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ. ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.